ಕಿಯೋನಿಕ್ಸ್ ಕಚೇರಿ ಬಳಿ ಹೈ ಡ್ರಾಮಾ. ವಿಷ ಕುಡಿಯುವ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಕಿಯೋನಿಕ್ಸ್ ಸಿಬ್ಬಂದಿ. ಹಾಗಾಗಿ ಕಿಯೋನಿಕ್ಸ್ ಕಚೇರಿಗೆ ಬಂದ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಓಕೆ, ಈ ಥರದ್ದೆಲ್ಲ ಕರೆ ಕೊಡೋದು ರಾಂಗು. ವಿಷ ಕುಡಿಯುವ ಪ್ರತಿಭಟನೆ ಅಂತಂದರೆ ಹೆಂಗೆ? ಪ್ರೊಟೆಸ್ಟ್ ಮಾಡ್ತೀವಿ, ವಿಷ ಕುಡಿತೀವಿ ಅಂತಂದರೆ ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಈಗ ಕಿಯೋನಿಕ್ಸ್ ಕಚೇರಿಗೆ ಯಾರೋ ಬಂದಿದ್ದಾರಂತೆ ಪ್ರೊಟೆಸ್ಟ್ಗೆ, ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಟ್ ಇವರು ಯಾಕೆ ಈ ರೀತಿಯಾದಂತಹ ತೀರ್ಮಾನಕ್ಕೆ ಬಂದರು, ಏನಾಯಿತು ನೋಡಿ, ಅಲ್ಲಿ ನೋಡಿ ಡ್ರಾಮಾ ಏನು ನಡೆದಿದೆ. ಸರ್ ರೀಚ್ ಹೋಗಿ ಸರ್. ಡೋರ್ ಕ್ಲೋಸ್ ಮಾಡಿ. ಅಲ್ಲ ಯಾರು ಯಾವ ಆಫೀಸ್ ಯಾರು ಹೊರಗಡೆ ನುಗ್ತಾ ಇದ್ದೀರಾ? ಯಾರು ಅಂತಲೇ ಗೊತ್ತಿಲ್ಲ, ಹೊರಗಡೆ ಆಫೀಸ್ ಹೊರಗಡೆ ನುಗ್ತಾ ಇದ್ದೀರಾ ನೀವು? ಯಾರ ಆಫೀಸು? ಆಫೀಸ್ ಅವ್ರ ಆಫೀಸಾ? ಬೇರೆ ಆಫೀಸ್ ಯಾಕೆ ನುಗ್ತೀರಾ ನೀವು? ಯಾರು ರೈಟ್ಸ್ ಕೊಟ್ರ ನಿಮ್ ನುಗ್ಗಕ್ಕೆ? ಯಾರು ನುಗ್ಗಕ್ಕೆ ಆಫೀಸ್ ರೈಟ್ಸ್ ಕೊಟ್ಟಿರೋದು ನಿಮ್ಗೆ? ತಕೊಳ್ಳಿ, ನನ್ಗೇನ್ ಭಯ ಇಲ್ಲ ಸರ್. ಇದು ಅವ್ರ ಆಫೀಸೇ ಇಲ್ಲ, ಇದು ಬೇರೆಯವ್ರ ಆಫೀಸು. ಸರಿನಾ? ಆ ಥರ ಡೈರೆಕ್ಟ್ ಆಗಿ ನುಗ್ಕೊಡ್ದು. ನೀವು ಈಚೆ ಏನ್ ಬೇಕಾದ್ರೆ ಏನೋ ಮಾತಾಡ್ಕೊಳ್ಳಿ. ಈಚೆ ಹೋಗಿ ಸರ್, ಈಚೆ ಹೋಗಿ. ಏನು ನಡೆದಿದೆ ಅಂತ ಗೊತ್ತಿಲ್ಲಪ್ಪ. ಅಲ್ಲಿ ಒಳಗಡೆ ಯಾರೋ ಹೋದರು, ಇವ್ರು ಯಾರೋ ಹೋಗಬೇಡಿ ಅಂತಾರೆ. ಇವ್ರು ಯಾರನ್ನೋ ಒಬ್ಬರನ್ನ ಪೊಲೀಸರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕಿಯೋನಿಕ್ಸ್ ಕಚೇರಿಗೆ ಬಂದ ವ್ಯಕ್ತಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಪವಿತ್ರ ಅವರಿಂದ ಪಡೆಯೋಣ. ಪವಿತ್ರ, ವಿಷ ಕುಡಿಯುವ ಪ್ರತಿಭಟನೆ ಕರೆ ಕೊಟ್ಟಿದ್ದು ಯಾಕೆ? ಈಗ ಅಲ್ಲಿ ಬಂದವರು ಯಾರು? ಮಾಧ್ಯಮದವ್ರನ್ನ ತಡೆದ ವ್ಯಕ್ತಿ ಯಾರು? ಏನು ನಡೀತು ಅಲ್ಲಿ ಅಂತ? ಅರವಿಂದ್, ಈಗ ಸಾಕಷ್ಟು ದಿನಗಳಿಂದ ಕೂಡ ಕಿಯೋನಿಕ್ಸ್ ವೆಂಡರ್ಸ್ ಪ್ರಿಯಾಂಕಾ ಖರ್ಗೆ ಅವರ ಹೆಸರನ್ನ ಬರ್ಕೊಂಡಿದ್ದಾರೆ, ಶರತ್ ಬಚ್ಚೇಗೌಡ ಹೆಸರನ್ನ ಬರೆದು ನಾವು ಆತ್ಮಹತ್ಯೆಯನ್ನು ಮಾಡ್ಕೋತೀವಿ, ಸಾಕಷ್ಟು ವರ್ಷಗಳಿಂದ ನಮ್ಮನ್ನ ದುಡ್ಡು ಬಿಡುಗಡೆ ಮಾಡದೆ ಸತಾಯಿಸ್ತಾ ಇದ್ದಾರೆ ಅಂತ ಡೆತ್ ನೋಟ್ ಅನ್ನು ಕೂಡ ಬರೆದಿದ್ದಾರೆ. ಇವತ್ತು ಕಿಯೋನಿಕ್ಸ್ ಕಚೇರಿಯ ಮುಂಭಾಗ ನಾವು ವಿಷವನ್ನು ಕುಡಿದು ಆತ್ಮಹತ್ಯೆಯನ್ನು ಮಾಡ್ಕೋತಿದ್ದೀವಿ, ನಮಗೆ ಸಾಕಾಗಿದೆ, ಸಾಕಷ್ಟು ದಿನಗಳಿಂದ ನಾವು ದುಡ್ಡು ಬಿಡುಗಡೆಗೆ ಆಗ್ರಹಿಸಿದ್ರು, ದುಡ್ಡು ಬಿಡುಗಡೆನೇ ಮಾಡ್ತಾ ಇಲ್ಲ, ಸತಾಯಿಸ್ತಾ ಇದ್ದಾರೆ ಅಂತ ಇವತ್ತು ವಿಷ ಕುಡಿದು ಪ್ರತಿಭಟನೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆದರೆ ಬೆಳಗ್ಗೆ ವೆಂಡರ್ಸ್ 4-5 ಜನ ಇಲ್ಲಿ ಕಚೇರಿಗೆ ಬರ್ತಾ ಇದ್ದಂಗೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದುಕೊಂಡ್ರು. ಆದರೆ ಈಗ ಬಂದಿರುವಂತಹ ವ್ಯಕ್ತಿ ಏನಿದ್ದಾರೆ ಅವರು ಕಿಯೋನಿಕ್ಸ್ ವೆಂಡರ್ ಆಗಿದ್ರು, ಪಕ್ಕದ ಕಚೇರಿಯಲ್ಲಿ ಆತ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಹಾಗಾಗಿ ಮಾಧ್ಯಮದ ಜೊತೆ ಜಸ್ಟ್ ಮಾತಾಡೋದಕ್ಕೆ ಬಂದಂತಹ ವ್ಯಕ್ತಿಯನ್ನ ಪೊಲೀಸರು ದರನೆ ಎಳೆದುಕೊಂಡು ಹೋಗಿರುವಂತಹ ಘಟನೆ ನಡೀತು. ಜೊತೆಗೆ ಮಾಧ್ಯಮದ ಚಿತ್ರೀಕರಣಕ್ಕೂ ಕೂಡ ಅವಕಾಶವನ್ನ ಕೊಡದೆ ಪೊಲೀಸರು ಅಕ್ಷರಶಃ ಆ ವ್ಯಕ್ತಿಯನ್ನ ಅಟ್ಟಾಡಿಸ್ಕೊಂಡು ಹೋಗಿರುವಂತಹ ಘಟನೆ ಕೂಡ ನಡೀತು. ಆ ವ್ಯಕ್ತಿ ಹೇಳ್ತಾ ಇದ್ರು, ನಾನಿಲ್ಲಿ ಪಕ್ಕದ ಕಚೇರಿಯಲ್ಲಿ ಕರ್ತವ್ಯಕ್ಕೆ ಬಂದಿದ್ದೀನಿ, ಆದರೂ ಕೂಡ ನೀವು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಒಂದು ಕಡೆಯಿಂದ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು ಅನ್ನುವಂತಹ ಕಾರಣಕ್ಕೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪೊಲೀಸರು ಈ ಒಂದು ಭಾಗಕ್ಕೆ ಕಿಯೋನಿಕ್ಸ್ ವೆಂಡರ್ಸ್ಗೆ ಅವಕಾಶವನ್ನ ಕೊಡದಂತೆ, ಪ್ರತಿಭಟನೆಗೆ ಅವಕಾಶವನ್ನ ಕೊಡದಂತೆ ಕಾರ್ಯವನ್ನ ನಿರ್ವಹಿಸ್ತಾ ಇರುವಂಥದ್ದು. ಇನ್ನೊಂದು ಕಡೆಗೆ ಆ ವೆಂಡರ್ಸ್ ಏನಿದ್ದಾರೆ ಪಕ್ಕದ ಕಚೇರಿಯಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ ವ್ಯಕ್ತಿ ಆತ ಕಚೇರಿಗೆ ಹೋಗ್ತಾ ಇದ್ರು ಕೂಡ ಆತನನ್ನ ತಡೆದು ಆತನನ್ನ ಎಳ್ಕೊಂಡು ಬಂದು ವಶಕ್ಕೆ ಪಡ್ಕೊಂಡಿರುವಂತಹ ಘಟನೆ. ಈ ಘಟನೆಗೆ ಆ ವ್ಯಕ್ತಿ ಕೂಡ ಕಿಡಿಕಾರಿದ್ದಾರೆ. ಏನಾಗಿದೆ, ನಾನೇನು ಮಾಡಿದ್ದೀನಿ ತಪ್ಪು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಪೊಲೀಸರಿಗೆ ಮಾಡಿದ್ರು ಆ ವ್ಯಕ್ತಿ. ಆದರೆ ಯಾವುದಕ್ಕೂ ಕೂಡ ಆಸ್ಪದವನ್ನು ಕೊಡದೆ ಪೊಲೀಸರು ಆತನನ್ನ ಹೋಗಿ ಕಚೇರಿಯಿಂದಲೇ ಹಿಡ್ಕೊಂಡು ಬಂದು ಆ ಲ್ಯಾಪ್ಟಾಪ್ ಬ್ಯಾಗ್ ಅನ್ನು ಕೂಡ ಗಮನಿಸ್ತಾ ಇರ್ಬೋದು, ಆ ಬ್ಯಾಗ್ನಲ್ಲಿ ಎಲ್ಲಿ ವಿಷದ ಬಾಟ್ಲನ್ನ ಹಿಡ್ಕೊಂಡಿದ್ದಾನೆ ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಆತನನ್ನ ಆ ಬ್ಯಾಗ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ರು. ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಇದು ಲ್ಯಾಪ್ಟಾಪ್ ಬ್ಯಾಗ್ ಅಂತ. ಆದರೂ ಆತನ ಸಮಜಾಯಿಷಿಯನ್ನು ಪೊಲೀಸರು ಕೇಳದೆ ಈಗ ಸದ್ಯಕ್ಕೆ ವಶ ಪಡ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಕಿಯೋನಿಕ್ಸ್ನ ಅಧ್ಯಕ್ಷರು ಕೂಡ ಸದಾಶಿವನಗರ ಠಾಣೆಯಲ್ಲೇ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಪವಿತ್ರ, ಧನ್ಯವಾದ. ನಾನು ಆಫೀಸ್ ಒಳಗಡೆ ಹೋಗ್ತೀನಿ. ನನ್ನ ಆಫೀಸ್ 400 ಕೋಟಿ ಬಾಕಿ ಬರಬೇಕಿದೆ ಸರ್. ನನ್ನ ಮೇಲೆ ನನ್ನ ಆಫೀಸ್ ಇದೆ, ನಾನು ಹೋಗ್ತಾ ಇದ್ದೀನಿ ಸರ್. ದಯವಿಟ್ಟು ಸರ್, ಟೋಟಲ್ 400 ಕೋಟಿ ಬಾಕಿ ಇದೆ. ಅಲ್ಲ, ಅವರೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ಪೊಲೀಸರು. ಬೇಡ, ನನ್ನ ಆಫೀಸ್ ಇದು, ನಾನು ಆಫೀಸ್ ಒಳಗಡೆ ಹೋಗ್ತೀನಿ. ನನ್ನ ಆಫೀಸ್ 400 ಕೋಟಿ ಬಾಕಿ ಬರಬೇಕಿದೆ ಸರ್. ನನ್ನ ಮೇಲೆ ನನ್ನ ಆಫೀಸ್ ಇದೆ, ನಾನು ಹೋಗ್ತಾ ಇದ್ದೀನಿ ಸರ್. ದಯವಿಟ್ಟು
ವೆಂಡರ್ಸ್ ಸರ್ ಇನ್ನು ಕಿಯೋನಿಕ್ಸ್ ವೆಂಡರ್ಸ್ ಪ್ರತಿಭಟನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಕಿಯೋನಿಕ್ಸ್ ವೆಂಡರ್ಸ್ಗಳದ್ದು ಸ್ವಲ್ಪ ಅತಿಯಾಯಿತು, ನಾವು ಪ್ರತಿಭಟನೆಯನ್ನು ಹತ್ತಿಕ್ಕುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರ ಹೆಸರನ್ನು ಬರೆದಿಟ್ಟಿದ್ದಾರೆ. ನಾವೇನು ಮಾಡಿದ್ದೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ. ಹಿಂದಿನ ಸರ್ಕಾರ ಕಾಲದ CAG ರಿಪೋರ್ಟ್ ಈಗಾಗಲೇ ಬಂದಿದೆ. BJP ಸರ್ಕಾರದ್ದು ಕೋಟ್ಯಾಂತರ ರೂಪಾಯಿ ಆಡಿಟ್ಗೆ ಆಕ್ಷೇಪ ವ್ಯಕ್ತವಾಗಿದೆ. ಹಾಗಾಗಿ ದುಡ್ಡು ತಡೆ ಹಿಡಿದಿದ್ದೀವಿ. ಇವರು BJP ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕು, ನಮ್ಮ ಕಚೇರಿ ಮುಂದಲ್ಲ. ಆ ಕಾಲದ್ದು CAG ರಿಪೋರ್ಟ್ ಬಂದಿದೆ ಅಂತ ಅವ್ರು ಹೇಳ್ತಿರೋದು. ಇವರು 400 ಕೋಟಿ ತಡೆ ಹಿಡಿದಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು, ಶರತ್ ಬಚ್ಚೇಗೌಡ ಅವರು ಎಲ್ಲ ಅಂತ.